Day 2. ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆ ಇವಾಗ ನೈಟು ನಾವು ಪೂಜೆ ಮಾಡಿಸಿ ಮಾದಾಪುರದ ಪೋಸ್ಟಲ್ಲಿ ಇಕ್ಕಿ ಪೂಜೆ ಮಾಡಿಸಿ ಅದನ್ನು ಬಿಡುಗಡೆ ಮಾಡಿದ್ದೀವಿ. ಇವಾಗ ಬೆಳಗ್ಗೆ ನೈಟ್ ಇಲ್ಲೇ ಸಾಲವ್ರು ಮಾಡಿದ್ದು ಮನೆ ಕಂಡು ಬೆಳಗ್ಗೆ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಇವಾಗ ನೋಡಿ ವ್ಯೂ. ನೈಟು ದೇವ್ರ ದರ್ಶನ ಚೆನ್ನಾಗಾಯಿತು. ಪೂಜೆ ನಾವು ಹೇಳ್ದಂಗೆ ಅಲ್ಲಿ ಇಕ್ಕಿ ಪೂಜೆ ಮಾಡಿಕೊಟ್ರು. ಖುಷಿನೂ ಆಯಿತು. ಬಿಡುಗಡೆ ಮಾಡಿದ್ದೀವಿ ಸಾಂಗ್ನ. ಎಲ್ಲರೂ ಹೋಗಿ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. 26 ಅಕ್ಟೋಬರ್ 26 ಇದೇ ತಿಂಗಳಿಗೆ ಭಾನುವಾರ ರಿಲೀಸ್ ಮಾಡ್ತಾಯಿದ್ದೀವಿ ಒಂದು 10 ಗಂಟೆಗೆ. ಎಲ್ಲರೂ ಹೋಗಿ ನೋಡಿ ವೀಡಿಯೋನ. ನೋಡಿ ಸಾಲವ್ರ ಮಠದಲ್ಲಿ ಇಲ್ಲೇ ಬಂದಿರೋದು ನಾವು. ಅಡಿಯಲ್ಲಿ ಅನಿಸಿದ್ವಿ. ಬೆಟ್ಟಕ್ಕೆ ಇವಾಗ ಜನ ಜಾಸ್ತಿ ಅಲ್ವಾ, ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಕೋಡಿಗಲ್ ಬೆಟ್ಟಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀವಿ. ನೈಟ್ ದರ್ಶನ ಆಗಿದೆ ಮಾದಾಪುರದ್ದು. ಇವಾಗ ತಿರ್ಗಾ ಅಪ್ಪಿ ಅಣ್ಣವರೆಲ್ಲ ಬಂದಿದ್ದಾರೆ, ಬಸವನ ಕರ್ಕೊಂಡು ಅಲ್ಲಿಗೆ ಹೋಗ್ತೀವಿ. ತೋರಿಸ್ತೀನಿ ವೀಡಿಯೋ ಫುಲ್ಲು ನೋಡಿ. ಶಂಕರ ನಿದ್ದೆ ಮಾಡ್ದ. ಸ್ನಾನ ಮಾಡೋಕ್ಕೆ ಕೊಳಕ್ಕೆ ಬಂದಿದ್ದೀವಿ ನೋಡಿ ಜನ. ಹಾಂ ಯಾಕೆ ಜೋಪೊಳಗೆ ಅವ್ರ ಕಳಿಸಿನ ಬಾ ಹೋಗೋ ಇನ್ನೇನು ಒಳಗೆ. ಅವನೆಲ್ಲಾರ ಎಲ್ಲೋದ್ ನೋಡು ಬಾ. ಅಲ್ಲ ಅಲ್ವಾ ಇಲ್ಲಿ ನೀರು ಬರ್ತೈತೆ ಅಲ್ಲೂ ಚೆಕ್ ನಾವು ಹೋಗ್ಲೇಬೇಕಲ್ಲವಾ. ಅವ ಅಲ್ಲೇ ಇಲ್ಲೇ ಹಾಕಿದ್ದೀವಿ. ಓರ್ ಇಲ್ಲೇ ಇದೆ. ಎಲ್ಲ ಸ್ನಾನಕ್ಕೆ ರೆಡಿ ಆಗಿದೆ. ಹೋಗಿ ಡೈ ಹೊಡಿಬೇಕು ಇವಾಗ. ಐತೆ ಅವ್ ನೀನು ಅಲ್ಲೇ ಬಿಡೋದೆ. ಅಲ್ಲೇ ಉತ್ಸವ ಇಲ್ವೇ ಬಾಯಿ ಮುಗಿಸೋ ನೀನು ಒಂದ್ಸತಿ ಅಲ್ಲಿ ಅಲ್ಲಿ ನೋಡ್ಕೊಬರಾಗಲ್ಲಿ ಬಾಯಿ ಮುಗಿಸ್ಕೊಂಡು ನೋಡ್ಕೊಬ. ಜನ ಸಿಕ್ಕಾಪಟ್ಟೆ ಅವ್ರೆ. ಇವತ್ತು ಈ ಪಟ್ಟಿ ಬೆಳ್ಳು ಕಾಣ್ತಿದ್ಯಾ? ಮೈಸೂರು ಸಂಡೆ ಸಾಬನ್ ಹಾಕಿ 50 ಗಿತ ತೊಳೆದಿದ್ದೀನಿ ಅಂದ್ರೆ ಇವಾಗ ತಾನೇ ಸ್ನಾನ ಮುಗೀತು. ಎಲ್ಲ ಬೆಳ್ಳಗ್ ಮಾಡ್ಕೊಂಡ್ಬಿಟ್ಟ. ಇವಾಗ ಹೊಲದಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲೇ ಇದೀವಿ ನೋಡಿ. ಸ್ನಾನ ಮಾಡ್ಕೊಂಡು ಇವಾಗ ಬೆಟ್ಟದ ಕಡೆ ಬೈತಾ ಇದೀವಿ. ಬನ್ನಿ ಇವಾಗ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ, ಜನ ಜಾಸ್ತಿ ಅವರೇ. ಈಚೆ ಕಡೆ ಅಪ್ಪಿ ಅಣ್ಣವ್ರು ಬಂದವ್ರೆ ಬಸ್ಸನ್ನು ಕರ್ಕೊಂಡು. ಫೋನ್ ಬನ್ನಿ ಅಲ್ಲಿಗೆ ಜಿಸ್ಕದಿದ್ದೀವಿ ನಮ್ಮ ಹೇಮಂತ್ ಅವ್ರ ಮೇಲೆ. ಬಂದಿಲ್ಲ ಗೊತ್ತಾ ಎಲ್ಲರಿಗೂ ಇಟ್ಬಿಟ್ಟಿದ್ದೀನಿ. ಶಂಕರ ನೀನು ಇಚ್ಕೊ. ಇನ್ನೂ ಯಾರ್ಯಾರು ಏನೋ ಅಂತ ಪರಿಚಯ ಮಾಡಿಸ್ಲಿಲ್ಲ. ಬ್ಲಾಗ್ ಇವಾಗ ಪರಿಚಯ ಮಾಡಿಸ್ಬೇಕು ಎಲ್ಲರನ್ನು.
ಹಿಂಗಿನ ಚೆನ್ನಾಗಿ ಬರೋಲ್ಲ. ಸಚಿನ್ ನೀನು ಹಾಕ್ಸ್ಕವ. ಎಲ್ಲರೂ ಇಲ್ಲೇ ವಿಭೂತಿ ಬಳಸ್ಕೊಂಡು ಇಲ್ಲಿಂದ ಸೀದಾ ದೇವಸ್ಥಾನದ ಹೋಗ್ತಾ ಇದ್ದೀವಿ. ಇವಾಗ ಇವ್ರು ಬೆಳ್ಕೋದವ್ರು ನೋಡಿ ಹೋದಿನ ನಿಮ್ಮ ಸೆಟ್ ಮಾಡಿ ಹಿಂಗೆ ಹೆಂಗೆ ದರ್ಶನ ಮಾಡೋ ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗುವ ಅಣ್ಣ, ಅಲ್ಲೇ ಹೋಗುವ. ಇಲ್ಲ ಅಲ್ವಾ ಅವೆಲ್ಲ ಓಟ ಬರೋಲ್ಲ. ಸಚಿನ್ ಫೋನ್ ಮಾಡಿ ಒಂದು ನಿನ್ನ ಫೋನ್ ಬೆಟ್ಟಕ್ಕೆ ಬಂದಿದ್ದೀವಿ. ಇವಾಗ ಎಲ್ಲ ಆಯಿತು, ರೆಡಿ ಮಾಡಿ ಬಂದಿದ್ದೀವಿ. ದೀಪಾವಳಿ ಹಬ್ಬಕ್ಕೆ ಎಲ್ಲ ಸಿದ್ಧತೆ ನಡೀತಿದೆ ನೋಡಿ. ಲೈಟಿಂಗ್ಸ್ ಆಗಲಿ ಇಲ್ಲೆಲ್ಲ ಸೀಟ್ಗಳು ಹಾಕೋದಾಗಲಿ ದೀಪಾವಳಿ ಹಬ್ಬಕ್ಕೆ ಎಲ್ಲ ಸಿದ್ಧತೆ ನಡೀತಿದೆ. ಜನ ಮಾರೋ ಸಿಕ್ಕಾಪಟ್ಟೆ ಇದ್ದಾರೆ. ಬೆಟ್ಟಕ್ಕೆ ಯಾರು ಬಂದಿದ್ದೀವಿ ಅಂತ ನಿಮ್ಗೆ ತೋರಿಸಿಲ್ಲ, ಪರಿಚಯ ಮಾಡ್ಕೊಡ್ತೇನೆ ನಿಮಗೆ. ನಿಮಗೆ ಯಾರು ಬಂದವರ ಪರಿಚಯ ಮಾಡಿಸ್ತೀನಿ, ಒಂದು ವೀಡಿಯೋ ಮಾಡೋಕ್ಕೂ ಮಾಡಾದ್ಮೇಲೆ. ಹಾಲಲ್ಲದವರು ಹಾಕು ಮೈಕರ ಸಾಂಗ್ ಮಾದೇಶ್ವರನ್ ಭಕ್ತಿ ಗೀತೆ. ಆದರೂ ಹಾಕು ಮೈಕಾರ ಯೂಟ್ಯೂಬ್ ಸಾಂಗ್ ರಿಲೀಸ್ ಐತೈತಿ. ಹಾಕು ಮೈಕಾರ ಸಾಂಗ್ ಅಪ್ಪು ಟ್ರಾವೆಲರ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಎತ್ಕೊಂಡು ನಮ್ಮ ನಿಲ್ಸ್ಬಿಟ್ಟು ಹೊಲದಲ್ಲಿದ್ದಾಗ ಎತ್ಕೊಂತಾರೆ ಅಂತ ಮಾಡೋದು. ನಿಮ್ದೇ ತಗೋಲ್ಲ ಅಂತ ನಿಮ್ದೇನೆ. ಎಷ್ಟು ಎಕರೆ ಇದೆ ಇದರಲ್ಲಿ? ಇದು ನಮ್ದಲ್ಲಪ್ಪ, ಅಲ್ಲಿ ನಮ್ದು ತೋಟ. ಅದು ಕಬ್ಬು ಹಾಕಿದ್ದೀರಲ್ಲ? ಕಬ್ಬು ಹಾಕಿ ಗದ್ದೆಗಳು ಭತ್ತ ಹಾಕಿದ್ದೀರಾ? ನಮಗೆ ಬೆಜ್ಜಿಲ್ಲ, ಚಾನಲ್ ನೀರು ಎಲ್ಲ ನಮ್ಮವ್ಕ. 24 ಗಂಟೆ ಹೋಯ್ತಾ ಇರ್ತಲ್ವ ನೀರು? ನೀರಿಗೆ ಬರ ಇಲ್ಲ ನಿಮ್ಗೆ? ಕಿಕ್ಕೂರವರೆಗೂ ರೆಡಿ ಶಂಕರ, ಕಾವೇರಿ ನೀರಾ? ಬಿಸ್ತಳಿ ಬಟ್ಟೆ ತಲ್ಕಾಡಿನ ನೀರು ಚೆನ್ನಾಗಿಲ್ಲ ಅಂತ ಬೇಜಾರೇ? ಪ್ಯೂರ್ ನೀರೇ ಕೇಳುವ. ಕೆಳಗೆ ಮಣ್ಣು ಐತಲ್ಲ, ಆ ಕಲರ್ ಕಾಣಿಸ್ತದೆ ಮೇಲ್ಗಡೆ. ಯಾವಾಗೂ ಇಷ್ಟೇ ಇರೋದು. ಜಾಸ್ತಿ ಬರ್ತದೆ. ಪೂರ ನೀರು ಚೆನ್ನಾಗಿದ್ದಾನೆ ಗೌಡ್ರೆ, ನೀರು ಚೆನ್ನಾಗಿದ್ದಾನೆ. ನೀರು ನೀರು ಚೆನ್ನಾಗಿ. ಇವ್ನು ನೀರು ಚೆನ್ನಾಗಿಲ್ಲ ಅಂತ ಅವನೇ. ಅದು ಮಳೆ ಬಂದಾಗ ಆ ಥರ ಆಗಿರೋದು. ಮಳೆ ಬಂದು ಕೆಬ್ಬ ನೀರು ಅಷ್ಟೇ. ನೀರು ಮುಖನ ನೋಡ್ಬೇಕು ಅಂತ ನೀರು ಅದು. ಅದು ಮೀನಿಗಿನಿಲ್ಲ, ಇಲ್ಲ ಇಲ್ಲ ನೀರು ಹರಿತಾವಲ್ಲ ಜಾಸ್ತಿ ನೀರು. ಮನೆ ಊಟಕ್ಕೆ ಸ್ವಾಮಿ ಗೌಡ್ರೆ, ಗುಡ್ಡಪ್ಪನ ಅದ ಕೇಳ್ತಾವ್ರೆ. ಊಟಕ್ಕೆ ಹೋಯ್ತಾ ಅದ ನೀವು ಗುಡ್ಡಪ್ಪನ ಅದ ಕೇಳ್ತಾವ್ರೆ ಇವರು. ಗುಡ್ಡಪ್ಪ ಮಾದಪ್ಪನ ಮೈಸೂರು. ನಾವು ಮಾದಪ್ಪನ ಶರಣಾರ್ಥಿ. ಶರಣಾರ್ಥಿ ಗೌಡಗಳ ಸ್ವಾಮಿ. ಅಲ್ಲಿ ಮ್ಯಾಲಿಂದಲೇ ಬಿದ್ದು ನೋಡ್ಬೋದು ನೋಡಿ ಒಂದ್ಸತಿ. ಅಲ್ಲಿಂದ